ನಿನಗಾಗಿ ಭಾಗ 134. ತುಂಬ ಬೆವರುತ್ತಿರುವುದನ್ನು ನೋಡಿದ ಪವಿತ್ರಾಳ ಅಪ್ಪ, ಏಕೆ ಹಳೆಯಂದಿರಿಗೆ ಏನಾಯಿತು? ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ? ನಾನೇ ಡಾಕ್ಟರ್ ಮಾವ ಅಂತ ಅವನು ನಿಧಾನವಾಗಿ ಉಸಿರಾಡುತ್ತಿದ್ದಾನೆ. ನನಗೇನೂ ಆಗಿಲ್ಲ, ಊರಿಗೆ ತುಂಬ ದಿನಗಳಾದ ಮೇಲೆ ಬರುತ್ತಿದ್ದೇನೆ. ಅಮ್ಮ ಪವಿತ್ರಾಳನ್ನು ಕೇಳುತ್ತಾಳೆ ಅನ್ನುವ ಭಯವಾಯಿತು ಅಷ್ಟೆ. ನಾನೊಬ್ಬನೇ ಮಗ, ಅವರಿಗೆ ಸೊಸೆಯನ್ನು ನೋಡಬೇಕು ಅನ್ನುವ ಆಸೆ ಅವರಿಗಿರುತ್ತದೆ ಅಲ್ಲವೇ? ಏನು ಮಾಡುವುದು ಅಂತ ಯೋಚಿಸುತ್ತಿದ್ದೆ. ಬೆಳಿಗ್ಗೆಯಿಂದ ಸರಿಯಾಗಿ ಏನನ್ನೂ ತಿಂದಿಲ್ಲ, ಅದಕ್ಕೆ ಅಂತ ಅವನು ಹೇಳಿದಾಗ, ಆಗಲೇ ಇಡ್ಲಿ ತಿಂದರಲ್ಲ ಅಂದಾಗ ನಿಮಗೆ ಕಾಣದ ಇರಲಿ ಅಂತ ಆ ಕಡೆ ಹೋಗಿ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿದ್ದೆ. ನನಗೆ ಪವಿತ್ರ ಅಲ್ಲಿದ್ದಾಳೆ, ಅವಳು ಏನು ಅಂದುಕೊಳ್ಳುತ್ತಾಳೋ, ಅಮ್ಮ ಏನು ಅಂದುಕೊಳ್ಳುತ್ತಾಳೋ ಆ ಭಯದ ಮಧ್ಯೆ ನಲುಗಿ ಹೋಗಿದ್ದೇನೆ. ಇನ್ನು ಏನು ಮಾತನಾಡಲು ಹೋದ. ಬಾಯಿಯನ್ನು ಕಚ್ಚಿಕೊಂಡ. ಅವನಿಗೆ ಪವಿತ್ರಾಳ ಜೊತೆ ಕಳೆದ ರಾತ್ರಿಯನ್ನು ನೆನೆದು ಇರಲು ಸಾಧ್ಯವಾಗುತ್ತಿಲ್ಲ. ಆದರೆ ಅವರ ಅಪ್ಪನ ಬಳಿ ಅದನ್ನೆಲ್ಲ ಹೇಗೆ ಹೇಳಲು ಸಾಧ್ಯ? ಅವರಪ್ಪ ಅವನಿಗಿಂತ ದೊಡ್ಡವನು. ಅವನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ನಾನು ಈ ವಯಸ್ಸನ್ನೆಲ್ಲ ದಾಟಿ ಬಂದಿರುವುದು, ನೀವು ಅಷ್ಟೊಂದು ಕಷ್ಟಪಡಬೇಡಿ, ನನಗೆ ಎಲ್ಲ ಅರ್ಥವಾಗುತ್ತದೆ ಅಂತ ಮುಗುಳ್ನಗುತ್ತಾನೆ. ಪ್ರಜ್ವಲ್ಗೆ ಏನಾದರೂ ಮಾವನಿಗೆ ಅನುಮಾನ ಬಂದಿರಬಹುದು ಅಂತ ಇಬ್ಬರು ಪರಸ್ಪರ ಕಳ್ಳರ ರೀತಿ ಇರುತ್ತಾರೆ. ಇದೇ ಸಮಯದಲ್ಲಿ ದಾರಿ ತಪ್ಪಿಬಿಡುತ್ತಾರೆ. ನಂತರ ಪ್ರಜ್ವಲ್ ನೀಟಾಗಿ ಅಡ್ರೆಸ್ ಹೇಳಿದ ಮೇಲೆ ಕೊನೆಗೆ ಅವರ ಮನೆ ಬಳಿ ಬಂದು ನಿಲ್ಲುತ್ತಾರೆ. ಆ ಮನೆಯನ್ನು ನೋಡಿ ಪವಿತ್ರಾಳ ಅಪ್ಪನಿಗೆ ಒಂದು ರೀತಿ ಆಶ್ಚರ್ಯವಾಯಿತು. ಅವರು ಚಿಕ್ಕಂದಿನಲ್ಲಿ ನೋಡಿದಾಗ ಈ ಮನೆ ತುಂಬ ದೊಡ್ಡದಾಗಿತ್ತು, ಆದರೆ ಇಷ್ಟೊಂದು ಮಾಡ್ರನ್ ಆಗಿರಲಿಲ್ಲ. ಇಂದು ತುಂಬ ಮಾಡ್ರನ್ ಆಗಿದೆ. ಮೂವಿಯಲ್ಲಿ ಬರುವ ಒಂದು ದೊಡ್ಡ ಅರಮನೆ ರೀತಿ ಇದೆ. ಈ ಮನೆಗೆ ಸೊಸೆಯಾಗಿದ್ದು ನನ್ನ ಮಗಳ ಅದೃಷ್ಟ. ಕಾರು ಒಳಗೆ ಹೋಗಬೇಕಾದರೆ ಕೆಲಸದವರು ಇದ್ದಾರೆ. ಆ ಮನೆಯ ಹಿಂದೆ ಮುಂದೆ ಕೆಲಸಗಾರರನ್ನು ನೋಡಿ ನಾನು ಬೆಚ್ಚಿದೆ. ನಮ್ಮ ಮನೆಯಗಿಂತ ಜಾಸ್ತಿ ಜನ ಇದ್ದಾರೆ. ಇಷ್ಟೊಂದು ಇವರೆಲ್ಲ ಹೇಗೆ ಮೇಂಟೈನ್ ಮಾಡುತ್ತಾರೆ? ಇಷ್ಟೊಂದು ಸಂಪಾದನೆ ಮೊದಲು ಬರುತ್ತಿರಲಿಲ್ಲ ಇವರಿಗೆ. ಈಗ ನಮಗಿಂತ ಶ್ರೀಮಂತರು. ಪವಿತ್ರ ಆಡುವುದನ್ನು ನೋಡಿ ನನಗೆ ಬೇಸರವಾಯಿತು. ಎಷ್ಟೋ ಜನ್ಮದ ಅದೃಷ್ಟ, ಇಂಥ ಮನೆ, ಇಷ್ಟು ಒಳ್ಳೆ ಅತ್ತೆ ಮಾವ, ಇಷ್ಟು ಒಳ್ಳೆಯ ಹುಡುಗ ಸಿಕ್ಕಿರುವುದು. ಅವಳು ನೋಡಿದರೆ ಇನ್ನು ವಿಕ್ರಮ್ನ ಗುಂಗಿನಲ್ಲಿ ಇದ್ದಾಳೆ. ಅವಳು ಸರಿ ಹೋಗುವ ಹೊತ್ತಿಗೆ ಅವರ ಅತ್ತೆ ಮಾವ ಪ್ರಜ್ವಲ್ ಅವಳಿಂದ ದೂರ ಹೋಗಿದ್ದರೆ ನಾನು ಏನು ಮಾಡಲಿ ಅಂತ ಯೋಚಿಸಿ ಈಗ ಪ್ರಜ್ವಲ್ ಮತ್ತು ಅವರ ಮಾವ ನಿಜವಾಗಲೂ ಬೆವರುತ್ತಿದ್ದಾರೆ. ಎಷ್ಟೇ ಮಾಡರ್ನ್ ಇದ್ದರೂ ಕೂಡ ಅವರ ಅಪ್ಪ ಅಮ್ಮನ ಎದುರಿಗೆ ವಾಯ್ಸ್ ಬರುವುದಿಲ್ಲ. ಆ ರೀತಿ ಹುಡುಗ. ಅಂದು ನಾನು ಪವಿತ್ರಾಳನ್ನೇ ಮದುವೆ ಆಗುತ್ತೇನೆ, ಪವಿತ್ರ ಇಲ್ಲದೆ ಹೋದರೆ ಇನ್ಯಾರನ್ನು ಮದುವೆ ಆಗುವುದಿಲ್ಲ ಅಂತ ಅಂದು ಒಂದೇ ಒಂದು ಬಾರಿ ಅವನು ಜೋರಾಗಿ ಮಾತನಾಡಿದ್ದು. ಆ ಮಾತಿಗೂ ಇನ್ನು ಅವರ ಅಪ್ಪ ಅಮ್ಮ ಸರಿಯಾಗಿ ಅವನ ಜೊತೆ ಮಾತನಾಡುತ್ತಿಲ್ಲ. ಅವನಿಗೆ ಅಕ್ಕ ತಂಗಿಯರು ಇದ್ದರೂ ಕೂಡ ಇವನ ಮೇಲೆ ತುಂಬ ರೆಸ್ಟ್ರಿಕ್ಷನ್ ಜಾಸ್ತಿ. ಹೆಣ್ಣು ಮಕ್ಕಳಾದರೆ ಮದುವೆ ಆಗಿ ಬೇರೆ ಮನೆಗೆ ಹೋಗುತ್ತಾರೆ, ಇವನು ನಮ್ಮ ಮನೆಯಲ್ಲೇ ಇರುತ್ತಾನೆ ಅನ್ನುವುದು ಅವರ ಅಪ್ಪ ಅಮ್ಮನ ಭಾವನೆ. ಹೆಣ್ಣು ಮಕ್ಕಳಿಗೂ ಕೂಡ ಇವನಿಗೆ ಎಷ್ಟು ಆಸ್ತಿ ಕೊಟ್ಟಿದ್ದಾರೆ ಅಷ್ಟೇ ಆಸ್ತಿಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಮೋಸ ಮಾಡಿಲ್ಲ. ಆದರೂ ಕೂಡ ಹೆಣ್ಣು ಮಕ್ಕಳು ಅಂದರೆ ಮಮಕಾರ ಜಾಸ್ತಿ, ಮಗ ಅಂದರೆ ಮಮಕಾರವಿಲ್ಲ. ಅದು ಏಕೋ ಚಿಕ್ಕಂದಿನಿಂದ ಅವನಿಗೂ ಕೂಡ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ಅಷ್ಟೇ, ಇವರುಗಳ ಸಂಬಂಧವನ್ನು ಸರಿ ಮಾಡಲು ನೋಡುವುದಿಲ್ಲ. ಇವನಿಗೆ ಹೇಳಿದ್ದು ಇವನಿಗೆ ಹೇಳುತ್ತಾರೆ, ಅವರಿಗೆ ಹೇಳುವುದು ಅವರಿಗೆ ಹೇಳುತ್ತಾರೆ. ಈ ಮೂವರು ಒಮ್ಮೊಮ್ಮೆ ಅಮಾಯಕರು ಅಂತ ಅನಿಸುತ್ತದೆ. ಇವರ ಸಂಬಂಧವನ್ನು ಸರಿ ಮಾಡಲು ಪವಿತ್ರಾಳೆ ಬರಬೇಕೇನೋ ಅಂತ ಅನಿಸುತ್ತದೆ. ಒಮ್ಮೊಮ್ಮೆ ಹೆಣ್ಣು ಮಕ್ಕಳಿಗೆ ಪ್ರಜ್ವಲ್ ಮದುವೆ ಆಗುವುದೇ ಬೇಡವಿತ್ತು. ಮದುವೆ ಆದರೆ ಆಸ್ತಿ ಅವನಿಗೆ ಹೋಗುತ್ತದೆ, ಅವನ ಪಾಲಿನ ಆಸ್ತಿಯನ್ನು ನಾವೇ ತೆಗೆದುಕೊಳ್ಳಬಹುದು. ಮದುವೆ ಮಕ್ಕಳು ಅವನಿಗೆ ಇಲ್ಲವಾದರೆ ಪವಿತ್ರ ವಿಕ್ರಮ್ನನ್ನು ಮದುವೆ ಆಗಲಿ ಅಂತ. ಅವರುಗಳು ಅವರ ಗೆಳೆಯ ಗೆಳತಿಯರಿಂದ ಪವಿತ್ರಳ ತಲೆಯನ್ನು ತುಂಬಿಸಿದ್ದಾರೆ. ಆದರೂ ಕೂಡ ವಿಧಿಲಿಖಿತ ಬೇರೆ ಇತ್ತು. ಪವಿತ್ರಳನ್ನು ಅವನು ಮದುವೆಯಾದ. ಅವಳು ಇಷ್ಟವಿದ್ದು ಮದುವೆ ಆದಳೋ ಇಲ್ಲವೋ ತಿಳಿಯದು, ಆದರೆ ಮದುವೆ ಆಗಿ ಸಂಸಾರ ಮಾಡುವ ರೇಂಜಿಗೆ ಬಂದಿದ್ದಾಳೆ. ಇಲ್ಲಿ ಅದನ್ನು ಯಾರೂ ಸಹಿಸುವುದಿಲ್ಲ.
ಇಲ್ಲಿ ಇವರನ್ನೆಲ್ಲ ನೋಡಿ ಪ್ರಜ್ವಲ್ ತುಂಬ ಭಯದಿಂದ ಇದ್ದಾನೆ. ಅವನನ್ನು ನೋಡಿ ಪವಿತ್ರಳ ಅಪ್ಪ ಭಯಪಟ್ಟಿದ್ದಾರೆ. ಸ್ವಂತ ಅಳಿಯ ಅವರ ಮನೆಯಲ್ಲಿ ಕಂಫರ್ಟಬಲ್ ಇಲ್ಲ. ಇನ್ನು ನನಗೆ ಹೇಗೆ ಇವರೆಲ್ಲ ನನ್ನ ಬಾಲ್ಯದ ಗೆಳೆಯ ಗೆಳತಿಯರು. ಆದರೂ ಕೂಡ ನನ್ನ ಮಗಳು ಮಾಡಿದ ಅವಮರ್ಯಾದೆಯಿಂದ ನಾನು ತಲೆಬಾಗಲೇಬೇಕು ಅಂತ ತುಂಬ ಬೇಸರದಲ್ಲಿ ಇದ್ದಾನೆ. ಆದರೆ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಇವನಿಗೆ ಆಶ್ಚರ್ಯ, ಆದರೆ ಪ್ರಜ್ವಲ್ಗೆ ಅನುಮಾನ. ಈ ರೀತಿ ವೆಲ್ಕಮ್ ನಮ್ಮ ಮನೆಯಲ್ಲಿ ಸಿಗುವುದಿಲ್ಲ. ಚಿಕ್ಕ ಚಿಕ್ಕ ತಪ್ಪಿಗೆ ನಾನು ಮಾಡಿದ್ದರೆ ಕಷ್ಟವಾಗುತ್ತಿತ್ತು. ಅಂತಹುದರಲ್ಲಿ ಇಂದು ದೊಡ್ಡ ತಪ್ಪು ಮಾಡಿದ್ದೇನೆ. ಈ ವಿಷಯವನ್ನು ಊರಿನಲ್ಲಿ ನನ್ನ ಅಕ್ಕಂದಿರು ಹಬ್ಬಿಸಿದ್ದಾರೆ. ಎಲ್ಲರಿಗೂ ತಿಳಿದಿದೆ. ಅವರ ಮಾನ ಮರ್ಯಾದೆಗಿಂತ ಅವರಿಗೆ ಹೆಚ್ಚಿಗೆ ಯಾವುದೂ ಇಲ್ಲ. ಹಳ್ಳಿಯ ಜನ ನಾನು ಪವಿತ್ರಳ ಜೊತೆ ಅಲ್ಲೇ ಇದ್ದು ಬಿಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಇಂದು ಮನೆಯಲ್ಲಿ ಏನೋ ಫಂಕ್ಷನ್. ಆಗ ಅವನಿಗೆ ನೆನಪಾಯಿತು, ಅಪ್ಪನಿಗೆ ಹುಷಾರಿಲ್ಲ ಅಂತ ಅಲ್ಲವೇ ಎಲ್ಲರೂ ಹೇಳಿದ್ದು. ಆದರೆ ಪ್ರತಿಯೊಬ್ಬರು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದಾರೆ. ಯಾವಾಗಲೂ ಇವನಿಗೆ ನಾನು ಇಲ್ಲಿ ಬಂದು ತಪ್ಪು ಮಾಡಿದೆ, ಉಸಿರಾಡಿಕೊಂಡು ಊಟ ಮಾಡಿಕೊಂಡು ಇರುತ್ತಿದ್ದೆ. ಇನ್ನು ಇವರುಗಳು ಅದನ್ನು ಕೂಡ ಇಲ್ಲದಂತೆ ಮಾಡಿಬಿಡುತ್ತಾರೆ. ಅವರ ಅಪ್ಪ ಆರಾಮವಾಗಿ ಕುಳಿತಿದ್ದಾರೆ. ಅದನ್ನು ನೋಡಿ ಅವನು ನಿಜವಾಗಲೂ ಬೆಚ್ಚಿದ. ಅವರಮ್ಮ ಗಟ್ಟಿಮುಟ್ಟಾಗಿ ಓಡಾಡುತ್ತಿದ್ದಾಳೆ. ಅಕ್ಕಂದಿರು ಎಲ್ಲರೂ ಹೂಗಳು ಹಣ್ಣುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ನನ್ನ ಬಾಲ್ಯದ ಗೆಳೆಯಂದಿರು ಎಳೆದುಕೊಂಡು ಹೋದರು ರೂಮಿಗೆ. ಇಷ್ಟು ಲೇಟಾ? ಬರುವುದು ಬೇಗ ಬರಬೇಕು ತಾನೆ? ನಿನಗಾಗಿ ಹುಡುಗಿ ಕಾಯುತ್ತಿದ್ದಾಳೆ. ನನ್ನ ಬಟ್ಟೆಯನ್ನು ಕಿತ್ತೆಸೆದು ನೀನು ಸ್ನಾನ ಮಾಡಿಲ್ಲವಲ್ಲ ಅನಿಸುತ್ತದೆ, ಸ್ನಾನ ಮಾಡಿ ಬಾ ಅಂತ ಬಾತ್ರೂಮ್ಗೆ ಕಳಿಸಿದ್ದರು. ನಾನು ಸ್ನಾನ ಮಾಡಿ 5 ನಿಮಿಷಕ್ಕೆ ಬಂದೆ. ಏನಾಯಿತು, ಇಲ್ಲಿ ಯಾವ ಫಂಕ್ಷನ್ ಅಂತ ಕೇಳಿದಾಗ ಅವರುಗಳು ನನಗೆ ಪಂಚೆಯನ್ನು ಸುತ್ತುತ್ತಾ ಹೇಳುತ್ತಾರೆ, ಇಂದು ನಿನ್ನ ಎಂಗೇಜ್ಮೆಂಟ್. ನಿನಗೆ ತಿಳಿದಿಲ್ಲವೇ? ಪ್ರಜ್ವಲ್ಗೆ ತಲೆ ಸುತ್ತು ಬಂದಂತೆ ಆಯಿತು. ನನಗೆ ತಿಳಿಯದೆ ನನ್ನ ಎಂಗೇಜ್ಮೆಂಟ್? ನನಗೆ ಮದುವೆ ಆಗಿ ಹೆಂಡತಿ ಇದ್ದಾಳೆ, ಅದೇಗೆ ಎಂಗೇಜ್ಮೆಂಟ್? ಸಾಧ್ಯವಿಲ್ಲ. ಅದು ಊರಿಗೆಲ್ಲ ಗೊತ್ತು. ಆದರೂ ನಿನ್ನ ಅಪ್ಪ ಅಮ್ಮ ಮನೆಗೆ ಸೊಸೆ ಬೇಕಂತೆ. ನಿನ್ನ ಹೆಂಡತಿಯನ್ನು ಈ ಮನೆಗೆ ಸೇರಿಸುವುದಿಲ್ಲವಂತೆ. ಸೋ ನೀನು ಈ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅವಳಿಗೆ 1-2 ಮಕ್ಕಳು ಮಾಡಿ ಹೋಗು, ಪರವಾಗಿಲ್ಲ. ಅವರಿಗೆ ನೀವೆಲ್ಲ ಏಕೆ ನನ್ನನ್ನು ಬಂದು ರೆಡಿ ಮಾಡಿದಿರಿ ಅಂತ ಕೋಪಗೊಂಡ ಪ್ರಜ್ವಲ್. ನಿನ್ನ ಅಪ್ಪ ಅಮ್ಮ ಬಿಡಬೇಕಲ್ಲ. ನಮ್ಮ ಮನೆಯಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ. 2 ತಿಂಗಳ ಬಡ್ಡಿಯನ್ನು ಕೇಳುವುದಿಲ್ಲ. ನಿಮ್ಮ ಮಕ್ಕಳು ಬಂದು ರೆಡಿ ಮಾಡಬೇಕು ನನ್ನ ಮಗನಿಗೆ ಮೊದಲೇ ಈ ವಿಷಯ ಗೊತ್ತಾದರೆ ನಿಮ್ಮ ಮನೆಯನ್ನು ಹರಾಜಾಕುತ್ತೇವೆ. ಮನೆಯ ಲೆಕ್ಕಪತ್ರ ನಮ್ಮ ಬಳಿ ಇದೆ ಅಂತ ಎದುರಿಸುತ್ತಿದ್ದಾರೆ. ನಾವೇನು ಮಾಡುವುದು ಅಂತ ಗೆಳೆಯರು ಬೇಸರ ಮಾಡಿಕೊಂಡರು. ಈಗ ಅವನು ಆಪ್ಷನ್ ಇಲ್ಲ, ರೆಡಿಯಾಗಿ ಹೋಗಬೇಕು. ಅದಲ್ಲದೆ ನೀನು ಹಾರಿ ಹೋಗಿ ಓಡಿ ಹೋಗಲು ನಾವು ಅವಕಾಶ ಮಾಡಿಕೊಡಬಾರದಂತೆ. ಅಕಸ್ಮಾತ್ ಆ ರೀತಿ ಮಾಡಿದರೆ ಈ ಜನ್ಮದಲ್ಲೇ ನೆನೆಸಿಕೊಳ್ಳಬೇಕು. ಆ ರೀತಿಯ ಕಷ್ಟವನ್ನು ಕೊಡುತ್ತೇವೆ ಅಂತ ನನ್ನ ಮನೆಯವರನ್ನು ಎದುರಿಸಿದ್ದಾರೆ. ಇಬ್ಬರು ಹೇಳುತ್ತಾರೆ, ನಮ್ಮ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ನಿಮ್ಮ ಮನೆಯ ಕೆಲಸದವರ ಬಳಿ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಲ್ಲ ಅಂತ ಅವರುಗಳು ಅಸಹಾಯಕತೆಯಿಂದ ಹೇಳಿದರು. ಪವಿತ್ರಳ ಅಪ್ಪನಿಗೆ ಒಂದು ಕಡೆ ಕೂರಿಸಿ ಅವರಿಗೆ ತಂಪು ಪಾನೀಯಗಳು, ಬ್ರೇಕ್ಫಾಸ್ಟ್ ಎಲ್ಲವನ್ನೂ ಕೊಡಲು ಮುಂದಾದರು. ಅದ್ಯಾವುದೂ ಕೂಡ ಅವರ ಗಂಟಲಿನಲ್ಲಿ ಇಳಿಯುತ್ತಿಲ್ಲ. ಅವರಿಗೆ ಇಲ್ಲಿ ಏನು ನಡೆಯುತ್ತಿದೆ ತಿಳಿಯುತ್ತಿಲ್ಲ. ಇತ್ತ ಪ್ರಜ್ವಲ್ ಪವಿತ್ರಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಹಿಂದೆಯಿಂದ ಬಂದು ಅವಳ 2 ಕೈಗಳನ್ನು ತನ್ನ 2 ಕೈಗಳಿಂದ ಬಂಧಿಸಿದ್ದಾರೆ. ಅವಳ ಕತ್ತು, ಬೆನ್ನು, ಕೆನ್ನೆಗಳಿಗೆ ಮುತ್ತುಗಳನ್ನು ನಿರಂತರವಾಗಿ ಚುಂಬಿಸುತ್ತಿದ್ದಾನೆ. ಅವಳ ಸಂಪೂರ್ಣ ಬೆತ್ತಲಾದ ದೇಹವನ್ನು ತನ್ನ ಬೆತ್ತಲಾದ ದೇಹದಿಂದ ಕವರ್ ಮಾಡಿದ್ದಾನೆ. ಹಿಂದೆಯಿಂದ ಬಂದು ಅವನ ದೇಹ ಬೆತ್ತಲಾಗಿದ್ದರೂ ಕೂಡ ಇವಳ ಬೆತ್ತಲಾದ ದೇಹ ಒಂದು ರೀತಿ ಬಿಸಿಯಾಗಿ ಆನಂದವನ್ನು ನೀಡುತ್ತಿದೆ. ಅವಳು ಆನಂದದಲ್ಲಿ ತೇಲುತ್ತಿದ್ದಾಳೆ. ನಂತರ ಅವನು ಅವಳ ದೇಹದ ಎಲ್ಲ ಭಾಗದಲ್ಲೂ ತನ್ನ ಕೈಯನ್ನು ಆಡಿಸಿ ಮುತ್ತುಗಳನ್ನು ಒಂದೊಂದಾಗಿ ಕೊಡುತ್ತಾ ಹೋಗುತ್ತಿದ್ದಾನೆ. ಪವಿತ್ರ ಕೂಡ ಸಹಕಾರ ಮಾಡುತ್ತಿದ್ದಾಳೆ. ಅವನು ಅವಳ ಕತ್ತಿನ ಭಾಗದಲ್ಲಿ ತುಂಬ ಜೋರಾಗಿ ಕಚ್ಚಲು ಶುರು ಮಾಡುತ್ತಾನೆ. ಮೊದಲು ಆನಂದವಾದರೂ ಆನಂತರ ಕಷ್ಟವಾಗುತ್ತದೆ. ಅವಳು ಜೋರಾಗಿ ಕಿರುಚಲು ಶುರು ಮಾಡುತ್ತಾಳೆ. ಆದರೂ ಕೂಡ ಅವನು ಇನ್ನೂ ಕಚ್ಚುತ್ತಿರುತ್ತಾನೆ.
ಅವಳ ಬಾಯಿಯನ್ನು ಗಟ್ಟಿಯಾಗಿ ತನ್ನ ಕೈಯಿಂದ ಹಿಡಿದುಕೊಳ್ಳುತ್ತಾನೆ. ಅವನಿಗೆ ತನ್ನ ಕೆಲಸ ಆಗಬೇಕು ಅಷ್ಟೇ. ಅಷ್ಟರಲ್ಲಿ ಅವಳು ಅವನನ್ನು ದೂರ ತಳ್ಳುತ್ತಾಳೆ ಬಲವಂತವಾಗಿ. ಪ್ರಜ್ವಲ್ ಕೆಳಗೆ ಬಿದ್ದು ಹೋಗುತ್ತಾನೆ. ಆಗ ಪವಿತ್ರ ಪ್ರಜ್ವಲ್ ಅಂತ ಜೋರಾಗಿ ಕಣ್ಣನ್ನು ಬಿಡುತ್ತಾಳೆ ಕಿರುಚುತ್ತಾ. ಅಲ್ಲಿ ಇದ್ದ ಅವಳ ಗೆಳತಿ ಅವಳನ್ನೇ ನೋಡುತ್ತಿರುತ್ತಾಳೆ. ಇವಳು ಪ್ರಜ್ವಲ್ ಅಂದಿದ್ದು ಅವಳಿಗೂ ಕೂಡ ಕೇಳಿಸಿರುತ್ತದೆ. ಪವಿತ್ರಳ ಮುಖ ಸಂಪೂರ್ಣವಾಗಿ ಕಪ್ಪಾಗಿರುತ್ತದೆ. ಬೆವರುತ್ತಿರುತ್ತಾಳೆ. ಏನಾಯ್ತು ಇವಳಿಗೆ ಅಂತ ಕೇಳಿದಾಗ ಪ್ರಜ್ವಲ್ ಬಿದ್ದು ಹೋದ, ಕಾರನ್ನು ನಿಲ್ಲಿಸಿ ಅಂತ ಡ್ರೈವರ್ಗೆ ಹೇಳಿದಾಗ ಡ್ರೈವರ್ಗೆ ಏನೂ ಅರ್ಥವಾಗುವುದಿಲ್ಲ. ಸ್ವಲ್ಪ ಹೊತ್ತು ಕಾರನ್ನು ಅಲ್ಲಿ ಪಾರ್ಕಿಂಗ್ ಮಾಡಿ ಅವಳಿಗೆ ಕುಡಿಯಲು ಸ್ವಲ್ಪ ನೀರು ಕೊಟ್ಟು ಸಮಾಧಾನ ಮಾಡುತ್ತಾಳೆ. ಪ್ರಜ್ವಲ್ನನ್ನು ನಾನು ತಳ್ಳಿದೆ. ಅವನಿಗೆ ತುಂಬ ನೋವಾಯಿತು. ಕೆಳಗೆ ಕಲ್ಲು ಇತ್ತು, ಅದು ಅವನ ತಲೆಗೆ ಹೊಡೆಯಿತು. ರಕ್ತ ಸುರಿಯುತ್ತಿದೆ ಅಂತ ಇವಳು ಅಳಲು ಶುರು ಮಾಡುತ್ತಾಳೆ. ಆಗ ಅದೇ ರೀತಿ ಏನೂ ಆಗಿಲ್ಲ, ಪ್ರಜ್ವಲ್ ಇಲ್ಲಿ ಬಂದಿಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಇಲ್ಲ, ನಾನು ಅವನಿಗೆ ನೋವು ಮಾಡಿದೆ ಅಂತ ಜೋರಾಗಿ ಅಳುತ್ತಾ ಗಟ್ಟಿಯಾಗಿ ಅವಳ ಗೆಳತಿಯನ್ನು ತಬ್ಬಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ವಾಸ್ತವಕ್ಕೆ ಬರುತ್ತಾಳೆ. ನಾನು ಪ್ರಜ್ವಲ್ನನ್ನು ತಳ್ಳಿಲ್ಲ ಅಂತ ಸಮಾಧಾನದಿಂದ ಇರುತ್ತಾಳೆ. ಆಗ ಅವಳ ಗೆಳತಿ ಕನಸಿನಲ್ಲೂ ನಿನ್ನ ಹುಡುಗ ನಿನ್ನನ್ನು ಬಿಡುತ್ತಿಲ್ಲ, ಅವನು ಪ್ರೀತಿ ಮಾಡುತ್ತಾನೆ, ನೀನು ಅವನಿಗೆ ಶಿಕ್ಷೆ ಕೊಡುತ್ತೀಯ, ಒಮ್ಮೆ ಯೋಚಿಸು ಅಂತ ಹೇಳುತ್ತಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.